ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇರೋದು ನಾನು ಫಾಂಟ್ ಬಾಕ್ಸ್ ನಲ್ಲಿರುವಂತಹ ನನ್ನ ಫಾಂಟ್ ಅನ್ನ ಯಾವ ರೀತಿ ಸೆಟ್ಟಿಂಗ್ಸ್ ಮಾಡಬೇಕು, ಅದನ್ನ ಡಿಸೈನ್ಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲದಾಗಿ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಈ ಲ್ಯಾಂಗ್ವೇಜ್ ಅಲ್ಲಿ ನಮಗೆ ಬೇಕಾದಂತ ಲ್ಯಾಂಗ್ವೇಜ್ ಅನ್ನು ನಾವು ಸೆಟ್ ಮಾಡ್ಕೋಬಹುದು. ಇದನ್ನ ಇನ್ನೊಂದು ರೀತಿಯಲ್ಲಿ ಶಾರ್ಟ್ಕಟ್ ಕೀಯಲ್ಲಿ ಮಾಡಬಹುದು. ಆಲ್ಟ್ ಎಚ್ ಎಫ್ 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 ಮೂಲಕ ನೀವು ಬೇರೆ ಏನಾದರೂ ಬೇಕಿದ್ರೆ ಚೇಂಜಸ್ ಅನ್ನ ಮಾಡ್ಕೋಬಹುದು. ನೋಡಿ, ನಾ ಯಾರೋ ಕೀ ಮೂಲಕ ಯೂಸ್ ಮಾಡ್ತಾ ಇದ್ದೀನಿ. ಟೈಮ್ಸ್ ಆಫ್ ರೋಮನ್ ಕನ್ವರ್ಟ್ ಮಾಡ್ತೀನಿ. ನೋಡಿ, ಬೇರೆ ಬೇರೆ ಇದಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಶಾರ್ಟ್ಕಟ್ ಕೀ ಮೂಲಕ. ಸೊ ನೋಡಿ, ನೆಕ್ಸ್ಟ್ ಸೈಜಸ್ ಅನ್ನ ಚೇಂಜಸ್ ಮಾಡ್ಲಿಕ್ಕೆ ಇಲ್ಲಿ ನಿಮ್ಗೆ ಬಂದು ಸೈಜಸ್ ಅನ್ನ ನೀವು ತಗೋಬಹುದು. ಅದೇ ರೀತಿಯಾಗಿ ಆಲ್ಟ್ ಎಚ್ ಎಫ್ ಎಸ್ ಗೆ ಹೋಗಿ ಸೊ ನೀವು ಏರೋ ಕೀಯನ್ನ ಯೂಸ್ ಮಾಡಿ. ನಿಮ್ಗೆ ಎಷ್ಟು ಬೇಕು ಸೈಜಸ್ ನೋಡಿ ಇದನ್ನು ಕೂಡ ಮಾಡ್ಕೋಬಹುದು. ಏರೋ ಕೀ ಮೂಲಕ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಡಿಕ್ರೀಸ್ ಅಂಡ್ ಇನ್ಕ್ರೀಸ್ ಫಾಂಟ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಶ್ರಿಂಕ್ ಫಾಂಟ್ ಮತ್ತೆ ಗ್ರೋತ್ ಫಾಂಟ್, ಇಲ್ಲಿ ನೋಡಿ ಈ ರೀತಿಯಲ್ಲಿ ಗ್ರೋತ್ ಫಾಂಟ್ ಅನ್ನ ನೀವು ಕ್ಲಿಕ್ ಮಾಡ್ತಾ ಹೋಗ್ಬೋದು ಅಥವಾ ಶ್ರಿಂಕ್ ಫಾಂಟ್ ಅನ್ನ ಈ ರೀತಿ ಮಾಡಬಹುದು. ಸೊ ಅದೇ ರೀತಿಯಾಗಿ ನೀವು ಶಾರ್ಟ್ಕಟ್ ಕೀ ಮೂಲಕ ಮಾಡಬೇಕು ಅಂದ್ರೆ ಆಲ್ಟ್ ಎಚ್ ಎಫ್ ಜಿ ನೋಡಿ, ಎಫ್ ಜಿ ಅನ್ನ ಯೂಸ್ ಮಾಡ್ಬೋದು. ಇನ್ನೊಂದು ಆಲ್ಟ್ ಎಚ್ ಎಫ್ ಕೆ ಅನ್ನ ಯೂಸ್ ಮಾಡಿದ್ರೆ ಶಾರ್ಟ್ ಆಗುತ್ತೆ. ಸೊ ಇದು ಡಿಕ್ರೀಸ್ ಫಾಂಟ್ ಮತ್ತೆ ಗ್ರೋತ್ ಫಾಂಟ್ ಅನ್ನ ಮಾಡ್ಲಿಕ್ಕೆ ಯೂಸ್ ಮಾಡುವಂತದ್ದು. ನೆಕ್ಸ್ಟ್ ನಿಮಗೆ ಚೇಂಜ್ ಕೇಸ್ ಆಗಬೇಕು ಅಂದ್ರೆ ಚೇಂಜ್ ಕೇಸ್ ಅನ್ನ ಇಲ್ಲಿ ನೀವು 5 ರೀತಿಯಲ್ಲಿ ಮಾಡಬಹುದು. ಅಪ್ಪರ್ ಕೇಸ್ ಅಂದ್ರೆ ಎಲ್ಲ ಲೆಟರ್ ಕ್ಯಾಪಿಟಲ್ ಆಗುತ್ತೆ. ಲೋವರ್ ಕೇಸ್ ಅಂದ್ರೆ ಎಲ್ಲ ಲೆಟರ್ ಸ್ಮಾಲ್ ಆಗುತ್ತೆ. ಅದೇ ರೀತಿ ಕ್ಯಾಪಿಟಲೈಸೇಷನ್ ಈಚ್ ವರ್ಡ್ ಅಂದ್ರೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಉಳಿದಿದ್ದು ಸ್ಮಾಲ್ ಆಗುತ್ತೆ. ಅದೇ ರೀತಿಯಲ್ಲಿ ಟಾಗಲ್ ಕೇಸ್ ಅಂದ್ರೆ ಫಸ್ಟ್ ಲೆಟರ್ ಇಸ್ ಸ್ಮಾಲ್ ಉಳಿದಿದ್ದೆಲ್ಲ ಕ್ಯಾಪಿಟಲ್ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಸೆಂಟೆನ್ಸ್ ಕೇಸ್ ಅನ್ನು ಮಾಡಬಹುದು. ಶಾರ್ಟ್ಕಟ್ ಕೀ ಮೂಲಕ ಮಾಡಬೇಕು ಅಂದ್ರೆ ಆಲ್ಟ್ ಎಚ್ 7 ಅನ್ನ ಪ್ರೆಸ್ ಮಾಡಿ. 7 ಅಲ್ಲಿ ನಿಮ್ಗೆ ನೋಡಿ ಅಪ್ಪರ್ ಕೇಸ್ ಹೋಗ್ಬೇಕಾದ್ರೆ ಯು ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಆಲ್ಟ್ ಎಚ್ 7 ಅದರಲ್ಲಿ ನಿಮ್ಗೆ ಲೋವರ್ ಕೇಸ್ ಹೋಗ್ಬೇಕಾದ್ರೆ ಎಲ್ ಅನ್ನು ಪ್ರೆಸ್ ಮಾಡಿ. ನೋಡಿ, ಆಲ್ಟ್ ಎಚ್ 7 ಅದಾದ್ಮೇಲೆ ನಿಮ್ಗೆ ಸೆಂಟೆನ್ಸ್ ಕೇಸ್ ಬೇಕಂದ್ರೆ ಎಸ್ ಅನ್ನ ಪ್ರೆಸ್ ಮಾಡಿ. ಈ ರೀತಿಯಾಗಿ ನೀವು ಶಾರ್ಟ್ಕಟ್ ಕೀ ಮೂಲಕ ಕೂಡ ಮಾಡಬಹುದು. ಹಾಗೆ ನಿಮ್ಗೆ ಬೋಲ್ಡ್ ಮಾಡಬೇಕು ಅಂದ್ರೆ ಬೋಲ್ಡ್ ನೋಡಿ, ಇದನ್ನ ಶಾರ್ಟ್ಕಟ್ ಕೀ ಅಂದ್ರೆ ಕಂಟ್ರೋಲ್ ಬಿ ಮೂಲಕ ಕೂಡ ಬೋಲ್ಡ್ ಮಾಡಬಹುದು. ಕಂಟ್ರೋಲ್ ಬಿ ಅಲ್ಲಿ ಬೋಲ್ಡ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅದು ಬೇಡ ನಿಮ್ಗೆ ಅಂತ ಇದ್ರೆ ಆಲ್ಟ್ ಎಚ್ 1 ನೋಡಿ, ಆಲ್ಟ್ ಎಚ್ 1 ಬೋಲ್ಡ್ ಆಯ್ತು. ಸೊ ಅದೇ ರೀತಿಯಾಗಿ ಇಟಾಲಿಕ್ ಬೇಕು ಅಂದ್ರೆ ಆಲ್ಟ್ ಎಚ್ 2, ಅಂಡರ್ಲೈನ್ ಬೇಕಂದ್ರೆ ಆಲ್ಟ್ ಎಚ್ 3 ಆಯ್ತಾ. ಇದರಲ್ಲಿ ನಮಗೆ ಬೇಕಾದಂತ ಅಂಡರ್ಲೈನ್ ಅನ್ನ ನಾವು ಚೂಸ್ ಮಾಡ್ಬೇಕಾಗುತ್ತೆ ಆಯ್ತಾ. ನೆಕ್ಸ್ಟ್ ನೋಡಿ, ಈಗ ನಿಮ್ಗೆ ಸ್ಕೆಚ್ ಥ್ರೂ ಅಂತ ಮಾಡ್ಬೇಕು. ಆಲ್ಟ್ ಎಚ್ 4 ಅನ್ನ ಯೂಸ್ ಮಾಡಿದ್ರೆ ಸ್ಕೆಚ್ ಥ್ರೂ ಆಗುತ್ತೆ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಇದನ್ನೇ ನೀವು ಇಲ್ಲೇ ಮಾಡ್ಕೊಂತೀವಿ ಅಂದ್ರೆ ನೋಡಿ, ಬಿ ಅಂಡರ್ಲೈನ್ 2 ಈ ರೀತಿಯಾಗಿ ಟ್ರೈ ಮಾಡ್ಬೋದು. ನೆಕ್ಸ್ಟ್ ನಿಮ್ಗೆ ಫಾರ್ಮುಲಾ ಬರುತ್ತೆ H2O ಅಂತ. ಸೊ ಆ H2O ಅಲ್ಲಿ 2 ಅನ್ನೋದು ಕೆಳಗೆ ಬೇಕು ನಿಮ್ಗೆ. ಸೊ ಈ 2 ಅನ್ನ ನಾನು ಚೂಸ್ ಮಾಡ್ತಾ ಇದ್ದೀನಿ. ಚೂಸ್ ಮಾಡ್ಕೊಂಡು ಇಲ್ಲಿ ನಾನು ಸಬ್ಸ್ಕ್ರಿಪ್ಟ್ ಹಾಕ್ತೀನಿ. ಇದಕ್ಕೆ ಶಾರ್ಟ್ಕಟ್ ಕೀ ಆಲ್ಟ್ ಎಚ್ ಎಸ್ ನೋಡಿ, ಆಲ್ಟ್ ಎಚ್ 5 ಅನ್ನ ಕ್ಲಿಕ್ ಮಾಡಿ. ಆಲ್ಟ್ ಎಚ್ 5 ಆಯ್ತಾ. ಸೊ ಅದೇ ರೀತಿಯಾಗಿ ನಿಮ್ಗೆ ಸೂಪರ್ ಸ್ಕ್ರಿಪ್ಟ್ ಬೇಕಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಇದು ಬಿ ಇಲ್ಲಿ 2 ಅನ್ನೋದು ನಿಮ್ಗೆ ಮೇಲೆ ಬರಬೇಕು ಅಂತ ಇದ್ರೆ ಸೊ ಅದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಕಂಟ್ರೋಲ್ ಇಟ್ಕೊಂಡು ಎರಡನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಬಟನ್ ಅನ್ನ ಹಿಡಿದಿದ್ದೀನಿ. ಆಲ್ಟ್ ಎಚ್ 6 ಅನ್ನ ಪ್ರೆಸ್ ಮಾಡ್ತೀನಿ. ನೋಡಿ, ಈಗ ಡೈರೆಕ್ಟ್ ಆಗಿ ನಂಗೆ ಸೂಪರ್ ಸ್ಕ್ರಿಪ್ಟ್ ಗೆ ಹೋಗುತ್ತೆ. ಸೊ ಈಗ ನಾನು ಟೆಸ್ಟ್ ಅನ್ನ ಕಲರಿಂಗ್ ಮಾಡಬೇಕು. ಟೆಸ್ಟಿಗೆ ಹೈಲೈಟ್ ಮಾಡಬೇಕು ಅಂದ್ರೆ ನೋಡಿ, ಟೆಸ್ಟ್ ಹೈಲೈಟ್ ಕಲರ್ ಅನ್ನ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇದನ್ನ ನಾನು ಶಾರ್ಟ್ಕಟ್ ಕೀ ಮೂಲಕ ಮಾಡಬೇಕು ಅಂದ್ರೆ ನೋಡಿ, ನನಗೆ ಬೇಕಾದ ಕಂಟೆಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಲ್ಟ್ ಎಚ್ ಅದರಲ್ಲಿ ಐ ನೋಡಿ, ನನಗೆ ಬೇಕಾದಂತ ಕಲರ್ ಅನ್ನ ಏರೋ ಕೀ ಮೂಲಕ ಚೂಸ್ ಮಾಡ್ತಾ ಇದ್ದೀನಿ. ನೋಡಿ, ಚೂಸ್ ಆಯ್ತು, ಸೆಲೆಕ್ಟ್ ಮಾಡಿದ್ದೀನಿ. ಆಲ್ಟ್ ಎಚ್ ಐ ಅದ ಕಲರ್ ಅನ್ನ ಚೂಸ್ ಮಾಡಿ. ನೆಕ್ಸ್ಟ್ ಅದೇ ರೀತಿಯಾಗಿ ಟೆಸ್ಟಿಗೆ ಕಲರ್ ಅನ್ನ ಹಾಕ್ಬೇಕು ಅಂತ ಇದ್ರೆ, ಟೆಸ್ಟಿಗೆ ಕಲರ್ ಹಾಕ್ಬೇಕಂತ ಇದ್ರೆ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಕಂಟೆಂಟ್ ಅನ್ನ. ಆಲ್ಟ್ ಎಚ್ ಎಫ್ ಸಿ ಅಂತ ಇದೆ. ಎಫ್ ಸಿ ಅನ್ನ ಪ್ರೆಸ್ ಮಾಡಿ ನಿಮ್ಗೆ ಬೇಕಾದಂತ ಕಲರ್ ಅನ್ನ ಚೂಸ್ ಮಾಡ್ಕೋಬಹುದು. 3 ಕಲರ್ಸ್ ಹೋಗ್ತೀರಾ ನೋಡಿ, ಇಲ್ಲಿ ನನಗೆ ಕಲರ್ಸ್ ಯಾವ್ದು ಬೇಕೋ ಅದನ್ನ ತಗೊಂತಾ ಇದೀನಿ. ನೋಡಿ, ಆರೆಂಜ್ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಇದನ್ನ ಬೇಕಿದ್ರೆ ಓಕೆ ಮಾಡ್ಕೋಬಹುದು. ಬೇಡ ಅಂತ ಇದ್ರೆ ಇಲ್ಲಿ ಆಟೋಮೆಟಿಕ್ ಅಂದ್ರೆ ಎ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇರುತ್ತೆ. ಸೊ ಇದನ್ನ ಇಲ್ಲೇ ಕಲರ್ ಅನ್ನ ಸೆಲೆಕ್ಟ್ ಮಾಡೋದು ಹೀಗೆ ಮಾಡ್ಬೋದು. ನೆಕ್ಸ್ಟ್ ನಿಮ್ಗೆ ಇದನ್ನ ವರ್ಡ್ ಆರ್ಟ್ ಆಗಿ ಅಂದ್ರೆ ಡಿಸೈನ್ ಆಗಿ ಆರ್ಟ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೇ ನೀವು ಆರ್ಟ್ ಆಗಿ ಚೇಂಜಸ್ ಮಾಡ್ಕೋಬಹುದು. ಹಾಗೆ ಇದನ್ನ ಶಾರ್ಟ್ಕಟ್ ಕೀ ಮೂಲಕ ಮಾಡ್ಬೇಕಂದ್ರೆ ಆಲ್ಟ್ ಎಚ್ ಎಫ್ ಟಿ ಅನ್ನ ಪ್ರೆಸ್ ಮಾಡಿ ನಿಮ್ಗೆ ಬೇಕಾದಂತ ಡಿಸೈನ್ಗೆ ಇದನ್ನ ಕನ್ವರ್ಟ್ ಮಾಡ್ಕೋಬಹುದು. ಈ ರೀತಿ ಕೂಡ ನೀವು ಮಾಡಬಹುದು. ಸೊ ಮುಂದಿನಲ್ಲಿ ಪ್ಯಾರಾಗ್ರಾಫ್ ಅನ್ನೋ ಒಂದು ಕಂಟೆಂಟ್ ನ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.